ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಕಾಯಿ ಹಾಲು ಶಾವಿಗೆ ಎಳ್ಳು ಪುಡಿ ಮಾಡೋಣ. ಗೌರಿ ಹಬ್ಬದ ಪ್ರಯುಕ್ತ ನೋಡಿ, ಎಳ್ಳು ತೊಗೊಂಡಿದ್ದೀನಿ ಅರ್ಧ kg, ಉಂಡೆ ಬೆಲ್ಲ 2 ತೊಗೊಂಡಿದ್ದೀನಿ. ನೋಡಿ, ಅದು ಮಾಡೋದು ಈಗ ರವೆಲ್ಲ ನಾನು ಎಳ್ಳನ್ನು ಹುರಿದು ಇಟ್ಟಿದ್ದೀನಿ. ನೋಡಿ, ಈಗ ಹುರಿಯೋದಕ್ಕೆ ಇಟ್ಟಿದ್ದೀನಿ. ಎಳ್ಳೆಲ್ಲ ತುಂಬ ಒಳ್ಳೆಯದು, ಅದರಿಂದ ಮಕ್ಕಳಿಗೆಲ್ಲ ಶೀತ ಎಲ್ಲ ಏನೂ ಆಗಲ್ಲ ಎಳ್ಳು ತಿಂದರೆ. ಹಾಗಾಗಿ ಎಳ್ಳನ್ನು, ಇದು ಪೌಷ್ಟಿಕ ಆಹಾರ ಬೇರೆ. ಇದನ್ನು ಉಂಡೆ ಮಾಡಿ ಬೆಲ್ಲದ ಜೊತೆಲಿ ಇದು ಮಾಡಿಕೊಡ್ತಾರೆ. ನೋಡಿ, ಎಲ್ಲ ಹುರಿದು ಇಟ್ಟಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಬೆಲ್ಲನ ಕೆಚ್ಕೋಬೇಕು, ಎಲ್ಲನೂ ಪುಡಿ ಮಾಡ್ಕೋಬೇಕು. ಬೆಲ್ಲನ ಕೆಚ್ಚಿ ಉಂಡೆ ಬೆಲ್ಲ ತೊಗೊಬಂದಿದ್ದೀನಿ. ಉಂಡೆ ಬೆಲ್ಲ ಜೊತೆಲಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಕವರ್ ಮೇಲೆ ಕೆಚ್ಕೊಳ್ಳೋಣ ಎಲ್ಲನೂ. ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ತಾವುಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನೋಡಿ, ಇವಾಗ ಹುರಿದಿರೋದೆಲ್ಲನೂ ತಣ್ಣಗಾಗಿದೆ. ಈಗ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ನುಣ್ಣಗಾಗಿದೆ. ಬೆಲ್ಲ ಹಾಕೋಬಿಟ್ರೆ ಜೊತೆಗೆ ಅದು ಕೆಲವೊಂದು ಒಂದೊಂದು ಸಿಗಲ್ಲ, ಇನ್ನು ಹಾಗೆ ಉಳ್ಕೊಬಿಡುತ್ತೆ. ತೇಲುತ್ತೆ ಇದಕ್ಕೆ ಹಾಕಿದಾಗ ಕಾಯಲ್ಗೆ ಪೌಡ್ರನ್ನ. ಅದಕ್ಕೆ ನಾನು ಫಸ್ಟ್ ಅದನ್ನು ರುಬ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ರುಬ್ತಾಯಿದ್ದೀನಿ. ಎಳ್ಳು ಪುಡಿ ಎಲ್ಲ ಆಗಿದೆ. ಅದೆಲ್ಲ ಒಂದು ಕಡೆಯಿಂದ ಏನಾದ್ರು ಇದೆಯಾ, ಗಂಟಾಗಿದೆಯಾ ಅಂತ, ಗಂಟಂದರೆ ಗಟ್ಟಿಯಾಗಿದೆ ಅಂತ ನೋಡಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಎಲ್ಲ ಮುಗೀತದು. ನೋಡಿ, ನೋಡ್ತಾ ಇದ್ದೀವಿ, ಬಾಯಲ್ಲಿ ನೀರು ಬರ್ತಿದೆ. ಇವಾಗ ಒಂದು ಪಾತ್ರೆಗೆ ನಾನು ನೀರು ಇಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಕುಟ್ಟಿರೋ ಬೆಲ್ಲನ ಹಾಕ್ತಾಯಿದ್ದೀನಿ. ಈಗ ರುಬ್ಬೋದಕ್ಕೆ ಈಗ ನಾನು ತೆಂಗಿನಕಾಯಿನ ತೊಗೋತಾಯಿದ್ದೀನಿ. ಈಗ ಕಾಯಲ್ಗೆಲ್ಲ ರೆಡಿ ಮಾಡೋಕ್ಕೆ ಬೆಲ್ಲ ಹಾಕಿ ಇಟ್ಟಿದ್ದೀನಿ. ನೋಡಿ, ಈಗ ರುಬ್ಬಾಯಿತು. ಅದನ್ನು ಕೂಡ ಇದಕ್ಕೆ ಈ ಬೆಲ್ಲದ ಇದೆಲ್ಲ ಇಟ್ಟಿದ್ವಲ್ಲ ಕುದಿಯೋದಕ್ಕೆ ಅದಕ್ಕೆ ಹಾಕೋಣ. ಅದಕ್ಕೆ ಹಾಕಿ ಎಲ್ಲನೂ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ನೋಡಿ, ಈಗ ಅದಕ್ಕೆ ಸ್ವಲ್ಪ ಎಳ್ಳು ಪೌಡ್ರು ಕೂಡ ನಾವು ರುಬ್ಬಿದ್ವಲ್ಲ, ಅದು ಎಳ್ಳು ಪುಡಿನೂ ಕೂಡ ಸೇರಿಸಿ ಆ ಪೌಡ್ರೂ ಇದಕ್ಕೆ ಮೇಲೆ ಮಿಕ್ಸ್ ಮಾಡೋಣ. ಗಟ್ಟಿಗೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ಆಗಿದೆ. ಅದು ಕಾಯಲ್ಲು ಇನ್ನು ಸ್ವಲ್ಪ ಬೇಯಬೇಕಷ್ಟೇ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹಾಕತ್ತಾಯಿದ್ದೀನಿ, ಸ್ವಲ್ಪ ಕಡಿಮೆ ಆಯಿತು ಅಂತ. ಇದು ಗೌರಿ ಹಬ್ಬದ ವಿಶೇಷ. ಗೌರಿ ಹಬ್ಬಕ್ಕೆ ಕಾಯಿ ಹಾಲು, ಎಳ್ಳು ಪುಡಿ ಮತ್ತು ಶಾವಿಗೆ ಅದು ತುಂಬ ಫೇಮಸ್ಸು. ನಮ್ಮ ಹಳ್ಳಿ ಕಡೆಯೆಲ್ಲ ಅಕ್ಕಿದು ಮುದ್ದೆ ಮಾಡ್ತಾರೆ ಕಾಯಿ ಹಾಲಿಗೆ. ಹಳ್ಳಿ ಕಡೆ ಈ ಸಿಟಿ ಕಡೆ ಎಲ್ಲವ ಶಾವಿಗೆ ಮಾಡ್ತಾರೆ. ಹಾಗಾಗಿ ನಾನು ಶಾವಿಗೆ ಮಾಡಿದ್ದಾಯಿದ್ದೀನಿ. ನೋಡಿ, ಈಗ 3 ಏಲಕ್ಕಿ ಕಾಯಿನೂ ಕೂಡ ಅದಕ್ಕೆ ಏಲಕ್ಕಿನ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಳ್ಳೋಣ. ಸ್ಮೆಲ್ಲು ಚೆನ್ನಾಗಿರ್ತದೆ, ಫ್ಲೇವರು. ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ನೋಡಿ, ಹದವಾಗಿ ಚೆನ್ನಾಗಿದೆ. ಇವಾಗ ಒಂದು ಪಾತ್ರೆಗೆ ನೀರು ಇಟ್ಟಿದ್ದೀನಿ ಮುದ್ದೆ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇವಾಗ ನಾವು ಸ್ವಲ್ಪ ಹಿಟ್ಟು ಹಾಕೊಂಡು ಅದನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಇದೆಯಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡೋಣ. ನೋಡಿ, ಇವಾಗೆಲ್ಲ ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಂಟಾಗಬಾರ್ದು, ಆ ರೀತಿ ಮಾಡಬೇಕು.
ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಮಳ್ತಾ ಇದೆ. ಇವಾಗ ಹಿಟ್ಟು ಹಾಕೋಣ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಬೇಯಲಿ ಅದು. ಈ ಟೈಮಲ್ಲೆಲ್ಲ ಉರಿಯೆಲ್ಲ ಕಡಿಮೆನೇ ಇರಲಿ. ಇವಾಗ ಶಾವಿಗೆ ಒರಳಿಗೆ ನಾನು ಎಣ್ಣೆ ಸವರ್ತಾ ಇದ್ದೀನಿ ನೋಡಿ, ಶಾವಿಗೆನ ಒತ್ತಕ್ಕೆ. ಇವಾಗ ಅದಕ್ಕೆ ನಾವು ಅಕ್ಕಿ ಹಿಟ್ಟು ಬೇಯಿಸಿದ್ವಲ್ಲ ಅದನ್ನು ಹಾಕಿಬಿಟ್ಟು ಅದನ್ನು ಶಾವಿಗೆನ ಒತ್ತಾ ಇದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಫ್ರೆಂಡ್. ನೋಡಿ ತುಂಬ ಚೆನ್ನಾಗಿದೆ. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಅನೇಕ ವೀಡಿಯೋಗಳನ್ನ ತಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಶಾವಿಗೆನ ಇದು ಆ ಕಾಲದಿಂದನೂ ನಮ್ಮ ಹಿರಿಯವರೆಲ್ಲವ ಹಿಂದೆಲ್ಲ ಇದೇ ರೀತಿ ಕೋಳಿ ಸಾಂಬಾರಿಗೆಲ್ಲ ಮಾಡ್ತಾಯಿದ್ರು. ಮಟನ್ ಸಾಂಬಾರಿಗೆ, ಕೋಳಿ ಸಾಂಬಾರಿಗೆ, ಮತ್ತು ನಾವು ಇದು ಮಾಡ್ತೀವಲ್ಲ ಕಾಯಿ ಹಾಲಿಗೆಲ್ಲ ಮಾಡ್ತಾಯಿದ್ರು. ಜಾಸ್ತಿ ಕಾಯಿ ಹಾಲಕ್ಕಿಂತ ಮುದ್ದೆನೇ ಮಾಡ್ತಿದ್ರು. ಇತ್ತೀಚೆಗೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಅದನ್ನು ನಿಮ್ಗೊಂದು ಲಾಗ್ ತೋರಿಸೋಣ ಅಂತ ಮಾಡಿದೆ ನೋಡಿ. ಇದು ಎಲ್ಲ ಶಾವಿಗೆನ ಒತ್ತಿ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಕಾಯಲ್ಲಿಗೆ ತುಂಬ ಟೇಸ್ಟಾಗಿರ್ತದೆ. ಜೊತೆಗೆ ಈ ನಾವು ನಾಟಿ ಕೋಳಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕೂ ತುಂಬ ಫೇಮಸ್ ಶಾವಿಗೆ. ಎಲ್ಲನೂ ಒಂದು ಕಡೆ ಒಂದು ಪ್ಲೇಟಿಗೆ ಎತ್ತಿಟ್ಟಿದ್ದೀನಿ ನೋಡಿ. ಎಲ್ಲನೂ ನಾವು ಅಕ್ಕಪಕ್ಕದ ಮನೆಗೂ ಎರಡೆರಡು ಕೊಡೋಣ ಅಂದ್ಬಿಟ್ಟು ಮಾಡಿರೋದು, ಹೆಚ್ಚಾಗಿ ಮಾಡಿದ್ದೀವಿ ಹಬ್ಬದ ವಿಶೇಷವಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.